ವಾಕ್ಯವನೆಲ್ಲ ಬೋಧಲಿಂಗನೊಡನೆ ಬೋಧಿಸುತ್ತ ಜನರ ಭೇದಾಮತಿ ಕೆಡಿಸಿರುವ ಸಾಧುನಿಗೆ ಮಣಿಯುವೆನು, ಸಾಧು ನಿಜ ಗುಳಿಗೆ ಮಣಿಯುವೆನು. ನಿಜವನ್ನರಿಸುವ ಸಿದ್ಧಿಗೆ ಗುಳಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜ ದುರ್ಮವ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಕೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನತನಪ್ಪೆ, ಸಿದ್ಧರುಡರಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನದಿಗಳು. ಬಾಳ ಶಕ್ತಿಯ ಶೃಂಗ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು. ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನಿ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 5ನೆಯ ಸಂಧಿ 2ನೆಯ ಸೂತ್ರದ 8ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಮಹಾತ್ಮರು ಯಾವ ಹಿಂದೆ ಸೂತ್ರದಲ್ಲಿ ಪ್ರಶ್ನೆ ಮಾಡಿದ 8 ಅಂಗಗಳ ನಾಮ ಸಂಕೇತವನ್ನು ಮಾಡಿ ಆ ಅಂಗಗಳ ಒಂದೊಂದು ಗುಣಗಳ ನಿರೂಪಣೆಯನ್ನು ಮಾಡಿ ಈ ಯಾವ ಯಮ ದಶಗುಣ ಇಲ್ಲದವನಿಗೆ ನಿಜ ಮುಕ್ತಿ ಸಮನಿಸದು ಅವಲೇ ಕೇಳು ಇದು ಸತ್ಯ ಅಂತ ಸೂತ್ರದಲ್ಲಿ ಹೇಳ್ತಾ ಹಿಂದೆ ಹಲವು ಗುಣಗಳ ಲಕ್ಷಣವನ್ನು ಹೇಳ್ತಾ ಬಂದರು. ಅದು ಬ್ರಹ್ಮಚರ್ಯ ಆಗಿರ್ಬೋದು, ಅದು ಧೈರ್ಯ ಆಗಿರ್ಬೋದು, ಕ್ಷಮೆ ಆಗಿರ್ಬೋದು, ಸತ್ಯ ಆಗಿರ್ಬೋದು, ಅಹಿಂಸೆ ಆಗಿರ್ಬೋದು. ಇವೆಲ್ಲ ಗುಣಗಳು ಇಲ್ಲದೆ ಇದ್ದರೆ
ನಿಜ ಮುಕ್ತಿ ಸಮನಿಸದು ಅಂದರೆ ಪ್ರಾಪ್ತಿ ಆಗದು ಸತ್ಯವಾದ ಮಾತು ಅಂತ ಹೇಳ್ತಾ ಬಂದರು. ಈಗ 8ನೇ ನುಡಿಯಲ್ಲಿ ಮಹಾತ್ಮರು ಪಗೆ ಕೆಳೆ ಸತಿ ಸುತಾದಿಗಳಲ್ಲಿ ಕ್ಲೇಶಗಳು ಒಗಿಯೇ ರಕ್ಷಿಪನೆಂಬಿ ಮತಿ ತನ್ನ ಬಗೆಯೋಳು ಉದಿಸಲು ಅದು ದಯೆ ಎಂದು ತಿಳಿ ನೀನು ನಗೆ ಮೊಗದ ಅರಸಿ ಸಂತಸದಿಂದೆ ಅಂತ ಪ್ರಾರಂಭವನ್ನು ಮಾಡ್ತಾರೆ. ಪಗೆ ಅಂದರೆ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ಕೂಡ ವೈರಿಗಳು ಉಂಟು. ಯಾವುದೇ ಜೀವಿಗೆ ವೈರಿಗಳು ಇಲ್ಲದ ಯಾವ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಹಾವಿಗೆ ಹದ್ದಿನ ಭಯ ಅದ, ವೈರಿ ಅಲ್ರಿ. ಇದೇ ಪ್ರಕಾರ ಇಲಿಗೆ ಬೆಕ್ಕಿನ ವೈರಿ ಅದ. ಈ ರೀತಿ ವಿಚಾರವನ್ನು ಮಾಡ್ತಾ ಮಾಡ್ತಾ ಹೋದರೆ ಯಾವ ಪ್ರಾಣಿಯೂ ಕೂಡ ಜಗತ್ತಿನಲ್ಲಿ ನಿರ್ಭಯದಿಂದ ವೈರಿ ಇಲ್ಲದೆ ಇರ್ತಕ್ಕಂಥ ಪ್ರಾಣಿಗಳಿಲ್ಲ, ಜೀವರಾಶಿಗಳಿಲ್ಲ. ಅಂದರೆ ಇದು ಸಹಜ ಅಂತ. ವೈರತ್ವ ಇರೋದು ಸಹಜ. ಅದೇ ರೀತಿ ಯಾವುದೇ ಪ್ರಾಣಿಗೆ ಮಿತ್ರತ್ವ ಇಲ್ಲ ಅನ್ನಂಗಿಲ್ಲ. ವೈರಿಗಳು ನಾರ, ಈ ಕಡೆ ಮಿತ್ರರು ನಾರ. ಹಾಗಾಗಿ ಆ ವೈರಿ ಮತ್ತು ಗೆಳೆಯರೇ ಮಿತ್ರರೇ ಇರಲಿ, ಸತಿ ಅಂದರೆ ಧರ್ಮ ಪತ್ನಿ ಇರಲಿ, ಸುತ ಅಂದರೆ ಸತಿಯ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಗಳೇ ಇರಲಿ, ಮಗನೇ ಇರಲಿ, ಯಾರೇ ಆಗಲಿ ಅವರೆಲ್ಲರಿಗೂ ಕೂಡ ದುಃಖ ಅನ್ನುವಂಥದ್ದು ಬರುವುದು ಸಹಜವಾಗಿ ಅಂತ. ಯಾರಿಗೆ ದುಃಖ ಬಂದಿಲ್ಲರಿ ಜಗತ್ತಿನಲ್ಲಿ ಅಂದರೆ ಎಲ್ಲರಿಗೂ ದುಃಖ ಬರೋದು ಸಹಜ. ಅಂಥ ಸಮಯದಲ್ಲಿ ನಾವು ಏನು ಆಗಬೇಕು ಅಂದರೆ ನಾವು ಅವರನ್ನು ರಕ್ಷಣೆ ಮಾಡುತ್ತೇನೆ, ನನ್ನ ಕೈಲಾದ ಮಟ್ಟಿಗೆ ನಾನು ರಕ್ಷಿಸುತ್ತೇನೆ ಅಥವಾ ಅವರನ್ನು ಕಾಪಾಡುತ್ತೇನೆ ಅಂತ ಅನ್ನುವ ಭಾವ ಉತ್ಪನ್ನ ಆಯಿತು ನಮ್ಮಲ್ಲಿ. ಅಂದರೆ ಅದಕ್ಕೇನಂತಾರ ಅಂದರೆ ಶ್ರುತಿ ಸಮ್ಮತದಿಂದ, ಅದು ಸಂತಸದಿಂದ ಅಂದರೆ ಶ್ರೇಷ್ಠವಾದ ಗುಣ ಅಂತ ನೀವು ತಿಳ್ಕೊಂಡು. ಅದಕ್ಕೆ ವಿಶಾಲವಾಗಿ ಮಹಾತ್ಮರು ಸಹಜ ಜ್ಞಾನ ಯೋಗ ಅನ್ನುವಂಥ ಗ್ರಂಥದಲ್ಲಿ ಬಹಳ ವಿಶಾಲವಾಗಿ ಬರೆದಾರೆ. ಅದನ್ನು ಮನೆಯಲ್ಲಿ ಗ್ರಂಥ ಇದ್ದವ್ರು ನೋಡ್ಬೋದು. ಬಹಳ ಸಲ ವಿಚಾರವನ್ನು ಮಾಡಿನೂ ಆಗ್ಯದ. ದಯಾ ಅಂದ್ರೆ ಏನು ಅಂದರೆ ಅದಕ್ಕೆ ವ್ಯಾಖ್ಯಾನ ಮಾಡ್ಯಾರ. ದುಃಖತೇಸು ಭೂತೇಸು ಅನುಕಂಪ ದಯಾ ಅಂತ. ಅರ್ಥಾತ್ ಸರ್ವಜೀವಿಗಳು ದುಃಖದಲ್ಲಿ ಇರುವುದು ಸಹಜ. ಆ ದುಃಖದಲ್ಲಿ ಇರುವಂಥ ಜೀವಿಗಳನ್ನು ಕಂಡು ಅನುಕಂಪವನ್ನು ತೋರಿಸೋದು. ಅವನ್ನ ನಾವು ಏನು ಪರಿಹಾರ ಮಾಡೋದು ಆಗದಿದ್ರು ಕೂಡ ಅನುಕಂಪಕ್ಕೂ ದಯಾ ಅಂತ ಕರೀತಾರೆ. ಅವನು ಬಹಳ ಚಲೋ ಆಯ್ತು ನೋಡಪ್ಪ, ಎಲ್ಲ ಕಾಲ ಕೂಡಿ ಬಂದದ ಅಂತ ನಮ್ಮ ಭಾವ ಕಠೋರ ಆಗಬಾರ್ದು. ಒಳ್ಳೇದಾಗಲಪ್ಪ, ಅವನಿಗೆ ಬಂದ ಕಷ್ಟ ಆದಷ್ಟು ಬೇಗ ಪರಿಹಾರ ಆಗಲಿ ಅನ್ನುವ, ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗದಿದ್ರೂ ಪರವಾಗಿಲ್ಲ, ಪರಿಹಾರ ಆಗಲಿ ಅಂತಕ್ಕಂಥ ಒಳ್ಳೆಯ ಭಾವ ಏನದಲ್ಲ, ಇದಕ್ಕೆ ದಯಾ ಅಂತ ಕರೆದ್ರ ಮಾತು. ಹಾಗಾಗಿ ಅವರ ಕಷ್ಟವನ್ನು ನೋಡಿ ನಮಗೆ ಆ ಕಷ್ಟ ಬರದಿದ್ರು ಕೂಡ
ಅವರಿಗೆ ಬಂದಂಥ ದುಃಖ ಕಷ್ಟ ನಮಗೆ ಬಂದರೆ ಹೇಗಪ್ಪ ಅನ್ನುವಂಥ ನಮ್ಮ ಹೃದಯ ಕಂಪನ ಆಗ್ಬೇಕಂತಾರ ಅವರು. ನಮ್ಮ ಹೃದಯ ಕಂಪನ ಆಗ್ಬೇಕು. ಅವ್ರನ್ನ ನೋಡಿ ನಗೋದಲ್ಲ, ಅವರ ದುಃಖವನ್ನು ನೋಡಿ ಅಪಹಾಸ್ಯ ಮಾಡೋದಲ್ಲ, ನಮ್ಮ ಹೃದಯ ನಡುಗಬೇಕಂತಾರೆ ಮಹಾತ್ಮರು. ಹಾಗಾಗಿ ಅವರಿಗೆ ಬಂದಂಥ ದುಃಖ ಅವರಿಗೆ ಸಂಬಂಧ, ನನಗೇನು ಸಂಬಂಧ ಅಂತ ನೀವು ತಿಳ್ಕೋಬಾರದು. ಕಾರಣ ಅವರಿಗೆ ಬಂದಂಥ ದುಃಖ ನಾಳೆ ನನಗೂ ಬರಬಹುದು ಅನ್ನುವಂಥ ಭಾವ ನಿನಗಿರಲಿ. ನಿನಗೆ ಭಗವಂತ ಹೇಳೇನೇನು ಅವ್ರಿಗೆ ಬಂದದ್ದು ನಿನಗೆ ಬರಂಗಿಲ್ಲ ಅಂತ. ನಿನ್ನ ಹಣೆ ಮೇಲೆ ಏನು ಸ್ಟಿಕ್ಕರ್ ಹಾಕಿಲ್ಲ, ನಿನಗೆ ಯಾವುದೇ ದುಃಖ ಬರಂಗಿಲ್ಲ ಅಂತ. ಯಾವಾಗ ಯಾರಿಗೆ ಯಾವ ಪ್ರಕಾರ ದುಃಖ ಬರ್ತದೋ ಗೊತ್ತಿಲ್ಲ, ಯಾರಿಗೆ ಯಾವ ಪ್ರಕಾರ ಯಾರಿಂದ ಸುಖ ಸಂತೋಷ ಆಗ್ತದಂತ ಗೊತ್ತಿಲ್ಲ. ಆ ಕಾರಣದಿಂದ ನೀನು ಯಾವ ರೀತಿಯಿಂದ ಇವರನ್ನ ಭಗವಂತ ಕಾಪಾಡಲಿ ಅಥವಾ ಯಾರಾದರೂ ಕಾಪಾಡಲಿ ಅಂತಕ್ಕಂಥ ಭಾವ ನಮ್ಮಲ್ಲಿ ಹಂಬಲಿಸ್ಬೇಕಂತ, ನಮ್ಮಲ್ಲಿ ಆಸೆ ಇರಬೇಕು. ಅವ್ರ ದುಃಖ ಯಾರಾದರೂ ಪರಿಹಾರ ಮಾಡಲಿ, ಅವ್ರ ದುಃಖ ಆದಷ್ಟು ನಿವೃತ್ತಿ ಆಗಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ಭಾವ ಇತ್ತಂದ್ರೆ ಅದಕ್ಕೇನಂತಾರ ದಯೆ ದಯೆ ಅಂತ ಕರೀತಾರೆ. ಅದಕ್ಕಾಗಿ ಅಣ್ಣ ಬಸವಣ್ಣನವರು ಕೂಡ ದಯವೇ ಧರ್ಮಕ್ಕೆ ಮೂಲವೆಂದೆನಿಸುವುದು, ದಯವಿಲ್ಲದ ಧರ್ಮ ಅದು ಆವುದಯ್ಯ ಅಂತ ಕೇಳ್ಯಾರ ಅವರು. ದಯ ಇರಬೇಕು ಸಕಲ ಪ್ರಾಣಿಗಳಲ್ಲಿ ಅಂದ್ರು ಅವರು. ಸಕಲ ಜೀವರಾಶಿಗಳಲ್ಲಿ ದಯ ಇರಲಿ. ಆದರೂ ಕೂಡ ಇಲ್ಲಿ ಹೇಳುವಂಥ ಮಾತನ್ನ ನೀವು ಲಕ್ಷ್ಯದಿಟ್ಟಂತ ಕೇಳ್ರಿ. ಯಾರಲ್ಲಿ ದಯ ಇರಬೇಕು ಯಾರಲ್ಲಿ ಇರಬಾರ್ದು ಅಂತ ಹಿಂದೆ ಹೋಗ್ಯಾವ, ಹೌದಿಲ್ಲ? ಹಾಗಾಗಿ ನೀನಾಗಿ ಪ್ರಯತ್ನದಿಂದ ಸಾಹಸದಿಂದ ನಿನಗಿರುವಂಥ ಸಂತೋಷವನ್ನು ಕಳ್ಕೊಂಡು ಇನ್ನೊಬ್ಬರಿಗೆ ಅಸಂತೋಷ ಉಂಟು ಮಾಡುವ ಪ್ರಯತ್ನ ಏನು ಮಾಡ್ತಿದ್ದಲ್ಲ, ಅದೇ ಕಠೋರತ್ವ. ಅದು ಇಲ್ಲದೆ ಇದ್ರೆ ಅದೇ ದಯ ನೋಡು. ನಮ್ಮ ಸಂತೋಷವನ್ನು ಕಳ್ಕೊಂಡು ಇನ್ನೊಬ್ಬರಿಗೆ ದುಃಖ ಕೊಡಬೇಕು ಅಂತ ಅದಲ್ಲ. ಕಾರಣ ನೇಮ ಅದ. ನಮ್ಮದೇನನ್ನ ಕಳ್ಕೊಂಡಾಗ ಇನ್ನೊಬ್ಬರಿಗೆ ಪರಿಣಾಮ ಆಗ್ತದೆ. ನೋಡಿರ್ಬೇಕಿದ್ರೆ ನಮ್ಮ ಆನಂದವನ್ನು ಕಳ್ಕೊಂಡ ಮೇಲೆ ಇನ್ನೊಂದಿಬ್ಬರಿಗೆ ದುಃಖ ಕೊಡಕ್ಕೆ ಬರ್ತದೆ. ಇನ್ನೊಬ್ಬರು ದುಃಖವನ್ನು ತಡ್ಕೊಂಡ್ರೆ ಮತ್ತೊಬ್ಬರಿಗೆ ಆನಂದ ಕೊಡಕ್ಕೆ ಬರ್ತದೆ. ಇವೇ ವಿಚಾರ ನಮಗೆ ಗೊತ್ತಿಲ್ಲದೆ ಬರೇ ದಯ 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 ಅಂದ್ರೇನು, ನೀನು ಅವರಿಗೆ ಯಾವುದೇ ರೀತಿಯಿಂದ ಕೆಟ್ಟದಾಗಲಿ ಎನ್ನುವಂಥ ಬಯಕೆಯನ್ನು ಅಪೇಕ್ಷೆಯನ್ನು ನೀನು ಮಾಡಬೇಡ. ಅದಕ್ಕೆ ನಿಜಗುಣ ಶಿವಯೋಗಿಗಳು ಒಂದು ಮಾತು ಹೇಳಿರಲ್ಲ, ಕರುಣದಿಂದ ಅತಿಶಯವ ಧರ್ಮ ಉಂಟೆ. ಅಂದ್ರೆ ಈ ಕರುಣೆ ಅಂತಕ್ಕಂಥದ್ದೇ ದಯ, ದಯೆ ಅಂತಕ್ಕಂಥದ್ದೇ ಕರುಣೆ ಅಂತ. ಅದಕ್ಕಾಗಿ ಈ ಕರುಣಾ ದೃಷ್ಟಿ ಯಾರಲ್ಲಿ ಆದಂದ್ರೆ ಅವರೆಲ್ಲ ದಯಾವಂತರು ಅಂತ ತಿಳ್ಕೋಬೇಕು. ಅವರೆಲ್ಲರಲ್ಲಿ ದಯಾವಂತರು. ದಯೆ ಎಲ್ಲಿ ಅದಂದ್ರೆ ಅದರ ಅರ್ಥ ಮುಂದೆ ನೀಡರ ಧರ್ಮ ಆದಂತ ಅರ್ಥ. ಧರ್ಮ ಇಲ್ಲಿ ಅದ, ಅಲ್ಲಿ ದಯೆ ಅದ, ದಯೆ ಇಲ್ಲಿ ಅದ, ಅಲ್ಲಿ ಧರ್ಮ ಅದ ನೋಡ್ರಿ. ಆದ್ರೂ ಕೂಡ ಈ ದಯೆ ಅಂತಕ್ಕಂಥದ್ದು ಯಾರಲ್ಲಿ ಬರ್ತದ ಅಂದ್ರೆ ಯಾರ ಮನಸ್ಸು ಬಹಳ ವಿಶಾಲದ, ಯಾರ ಮನಸ್ಸು ಬಹಳ ದೊಡ್ಡದದ, ಆ ದೊಡ್ಡ ಮನಸ್ಸಿನಲ್ಲಿ ಮಾತ್ರ, ಧರ್ಮ ಇದ್ದವರ ಮನಸ್ಸಿನಲ್ಲಿ ದಯೆ ಇರ್ತದೆ ನೋಡ್ರಿ. ನೀವು ಪ್ರತ್ಯಕ್ಷ ನೋಡಿದ್ರಿ, ಬೆಳಿಗ್ಗೆ ಬಜಾರಕ್ಕೆ ಹೋಗ್ರಿ, ಒಂದು ಮಾರ್ಕೆಟ್ಗೆ ಹೋದ್ರೆ ಎಷ್ಟೋ ಜನಗಳನ್ನ ಹಿಂಸೆ ಕೊಡೋರಾರ, ಎಷ್ಟೋ ಜೀವರಾಶಿಗಳಿ ಕಠೋರತ್ವದಿಂದ ಕಡಿದು ಹಾಕುವರನ್ನು ನೋಡಿರಿ. ಅವರಲ್ಲಿ ಧರ್ಮ ಅದೇನ್ರಿ?
ಧರ್ಮ ಇತ್ತರೂ ಅದು ನಡೀತಿದ್ದಿಲ್ಲ. ಅಲ್ಲಿ ನಡೀತದಂದ್ರೆ ಅವರ ಹೃದಯದಲ್ಲಿ ಧರ್ಮ ಇಲ್ಲ, ಅಧರ್ಮ ಅದ. ಅಧರ್ಮ ಇದ್ದ ಕಾರಣ ಆ ಕಾರ್ಯ ನಡೀತವಂತ ನಾವು ತಿಳ್ಕೋಬೇಕಿಲ್ಲ. ಹಾಗಾಗಿ ಇಲ್ಲಿ ಮನುಷ್ಯ ದೊಡ್ಡವನಾಗಬೇಕು. ವಿಶಾಲ ಹೃದಯ ಅಂದ್ರೆ ಅವನ ಹೃದಯ 42 ಇಂಚು 60 ಇಂಚು ಅಗಲಿರ್ಬೇಕಂತ ಅರ್ಥ ಅಲ್ಲ. ಅವನ ದೇಹ ಆಗಲಿದ್ರೆ ಇವರಲ್ಲಿ ದೇಹ ಬಹಳ ಅದ, ಧರ್ಮ ಬಹಳ ಅಂತ ತಿಳ್ಕೋಬಾರ್ದು. ಮನುಷ್ಯ ಹೇಗಾದ್ರಿರಲಿ, ಆದರೆ ಒಳಗ ಭಾವ ಅಂತಕ್ಕಂಥದ್ದು ದೊಡ್ಡದಿರಬೇಕು. ಹೃದಯ ಸಣ್ಣದಿದ್ರು ಪರವಾಗಿಲ್ಲ. ಯಾಕಂದ್ರೆ ಅಲ್ಲಿ ಏನು ತುಂಬಿರಬೇಕು ಅಂದ್ರೆ ಅನುಕಂಪ ಪ್ರೀತಿ ಎನ್ನುವುದು ತುಂಬಿತ್ತಂದ್ರೆ ಅದೇ ದೊಡ್ಡವರು, ಅದೇ ದೊಡ್ಡ ಮನಸ್ಸಿನವರು, ಅವರೇ ದೊಡ್ಡ ಮನೆತನದವರು. ನಾವೇನು ಹೇಳ್ತೀವಿ ಈಗ, ಮನೆ ನೋಡ ದೊಡ್ಡದು, ಮನ ನೋಡ ಸಣ್ಣದು ಅಂತೀವಿ. ಮನೆ ಬಹಳ ದೊಡ್ಡ ದೊಡ್ಡ ಮನೆಗಳಾವಲ್ಲ, ಅವರ ಮನಸ್ಸಿನಲ್ಲಿ ಏನು ತುಂಬಿದಂದ್ರೆ ಪ್ರೇಮ ತುಂಬಿಲ್ಲ, ಅವರಲ್ಲಿ ಅನುಕಂಪ ಇಲ್ಲ, ಅವರಲ್ಲಿ ಕಠೋರತ್ವದ ಇನ್ನೊಬ್ಬರಿಗೆ ದುಃಖ ಆಗಲಿ ಅನ್ನುವಂಥ ಬಯಕೆಯೇ ತುಂಬಿದೆ ವಿನ ಅವರ ಮೇಲೆ ಕರುಣೆ ಇಲ್ಲ ಅಂತ ಅರ್ಥ ಮಾಡಬೇಕು. ಕರುಣೆ ಇಲ್ಲದವರೇ ಕಟುಕರು ಅಂತ ಅರ್ಥ. ಕರುಣೆಯಲ್ಲಿ ಯಾರಿಲ್ಲ ಅಲ್ಲಿ ಧರ್ಮ ಇಲ್ಲ. ಹಾಗಾಗಿ ಇಲ್ಲಿ ನಮ್ಮ ಹೃದಯ ಹೇಗಾಗಬೇಕಂದ್ರೆ ಒಂದು ದೊಡ್ಡ ನೀರನ್ನ ತುಂಬುವಂತ, ಅನ್ನ ಮಾಡುವಂತ ದೊಡ್ಡ ಹಾಂಡೆ ತರ ದೊಡ್ಡದಾಗಬೇಕಾಗಿಲ್ಲ. ಹಾಂಡೆ ಅಂತ ಇರ್ತವಲ್ಲ ಮೊದಲ ಕಾಲಕ್ಕಿದ್ದು, ಹಾಂಡೆಯಲ್ಲಿ ದೊಡ್ಡ ಅನ್ನ ಮಾಡ್ತಾರೆ. ಅದರಲ್ಲಿ ಅನ್ನ ಮಾಡಕ ಪಾತ್ರೆ ದೊಡ್ಡದಿರಬೇಕು. ಆದರೆ ದಯಾವಂತರ ಮನಸ್ಸಿನಲ್ಲಿ ಅವರ ಮನಸ್ಸು ಸಣ್ಣ ಗಿಂಡಿ ಅಂತಿದ್ರು ಪೂರ್ವಿಲ್ಲ. ಅಂಡೆ ತರ ಅಲ್ಲ, ಗಿಂಡಿ ತರ ಇದ್ರು ಪರವಾಗಿಲ್ಲ. ಅಲ್ಲಿ ಪ್ರೇಮ ತುಂಬಿರಬೇಕಂತ. ಪ್ರೇಮ ಅಂದ್ರೇನು? ಧರ್ಮ ಅಂತ. ಯಾವುದಕ್ಕೆ ಶ್ರೇಷ್ಠ? ಗಿಂಡಿಗೆ ಶ್ರೇಷ್ಠ ಅಲ್ಲ. ಕಾಶಿಗೆ ಹೋಗ್ತೀವಿ, ಕುಂಭಮೇಳಕ್ಕೆ ಹೋಗ್ತಾರೆ, ಎಲ್ಲರೂ ಇಷ್ಟಿಷ್ಟು ಸಣ್ಣ ಸಣ್ಣ ಬಾಟ್ಲಿಯಲ್ಲಿ ತೀರ್ಥ ಅಂತ ನಂದರ. ಅದಕ್ಕೆ ಎಷ್ಟು ಬೆಲೆ ಆದ ಗೊತ್ತ್ರಿ? ದೊಡ್ಡ ಬೆಲೆ ಆದಿಲ್ಲ ಅದು. ಅವ್ರು ನೋಡಿದ್ರೆ ದೊಡ್ಡ ಆಂಡೆಗಟ್ಲೆ ತಂದಾರ ನೀರು, ಸಣ್ಣ ಗಿಂಡಿಯಲ್ಲಿ ತಂದಾರ. ಅದ್ರಲ್ಲಿ ಯಾಕೆ ಅದಕ್ಕೆ ಅಷ್ಟರ ಮೇಲೆ ಪ್ರೀತಿ ಆದ್ರೆ ಅಲ್ಲಿ ಭಕ್ತಿ ತುಂಬಿದಂತ. ಅಲ್ಲಿ ಭಕ್ತಿ ಅದ, ಅಲ್ಲಿ ಧರ್ಮ ಅದ, ಅಲ್ಲಿ ನೀತಿ ಅದ. ಅದಕ್ಕಾಗಿ ಎಲ್ಲರೂ ಅದನ್ನ ಪ್ರೀತಿ ಮಾಡ್ತಾರಿಲ್ಲ. ಇದ್ರಂಗೆ ತಿಳ್ಕೋಬೇಕು. ಧರ್ಮ ಅಂದ್ರೆ ಹಿಂಗೆ ತಿಳ್ಕೋಬೇಕು, ದಯ ಅಂದ್ರೆ ಹಿಂಗೆ ತಿಳ್ಕೋಬೇಕು. ಅದರಿಂದ ಈ ಕರುಣೆ ಎನ್ನುವುದು ಮೊದಲೇ ಹೇಳಿನಲ್ಲ, ಯಾರಲ್ಲಿ ಇರಬೇಕು ಅಂದ್ರೆ ಪರ ದುಃಖ, ಇನ್ನೊಬ್ಬರ ದುಃಖವನ್ನ ಕಳೆಯಬೇಕು ಅನ್ನುವ ಜನರಲ್ಲಿ ಇದು ಇರಬೇಕು ಮೊದಲೇದು. ನನಗಾಗಿ ನನ್ನವರಿಗಾಗಿ ಅಂತ ಅರ್ಥ ಅಲ್ಲ. ನಿನಗಾಗಿ ನೀನು ಮಾಡಿರೋದು ಏನು ದೊಡ್ಡ ವಿಷಯ ಅದು? ಈಗ ನನಗಾಗಿ ನಾನು ಊಟ ಮಾಡ್ತೇನೆ ಅಂದ್ರೆ ಯಾರಿಗಾಗಿ ಮಾಡಿದೆ? ನಿನಗಾಗಿ ನೀನು ಮಾಡಿದೆ, ಏನು ದೊಡ್ಡ ವಿಷಯ? ಹಸಿದ ಬಂದಂತ ವ್ಯಕ್ತಿಗೆ ತುತ್ತು ಅನ್ನ ನೀಡಲಾದ ನೀನೇ ತಿಂದು ಕುಂತ್ರೆ ಇದು ಕರುಣೆ ಅಂತಾರೆ ಎಂದಕ್ಕ. ಹಾಗಾಗಿ ದಯ ಏನು ಮಾಡ್ತದಂದ್ರೆ ಧರ್ಮಕ್ಕೆ ಮೂಲ ಅಂದ್ರಲ್ಲ ಅವರು. ದಯ ಅನ್ನೋದು ಧರ್ಮಕ್ಕೆ ಮೂಲ ಆಗ್ತದ. ಆ ಧರ್ಮ ಅನ್ನೋದು ಏನು ಮಾಡ್ತದಂದ್ರೆ ಮುಂದ ಜ್ಞಾನಕ್ಕೆ ಮೂಲ ಕಾರಣ ಆಗ್ತದೆ. ಆ ಜ್ಞಾನಕ್ಕೆ ಅಂಕುರ ಆಗ್ತದ, ಅದಕ್ಕೊಂದು ಬಲ ಬರ್ತದ. ಆ ಕಾರಣ ದಯಾ ಧರ್ಮಕ್ಕ ಮೂಲ ಹೈ ಅಂದ್ರವ್ರು. ದಯ ಯಾವುದಕ್ಕೆ ಮೂಲ ಅಂದ್ರೆ ಧರ್ಮಕ್ಕೆ ಮೂಲ ಆಗ್ತದ. ಆ ಧರ್ಮ ಏನ್ ಮಾಡ್ತದ? ದಯಾ ಧರ್ಮ ಕಾ ಮೂಲ ಹೈ, ಪಾಪ ಕಾ ಮೂಲ ಹೈ ಅಭಿಮಾನ.
ಪಾಪಕ್ಕೆ ಮೂಲ ಯಾವುದ್ರಿ? ಅಭಿಮಾನ. ಧರ್ಮಕ್ಕೆ ಮೂಲ ಯಾವುದು? ದಯ. ಅಂದರೆ ನಾವು ಪಾಪವನ್ನು ಮಾಡಬೇಕಾದ್ರೆ ಅಭಿಮಾನ ಇಟ್ಕೋಬೇಕು, ಧರ್ಮಕ್ಕೆ ಮೂಲ ಆಗಬೇಕಾದ್ರೆ ದಯಾವಂತರಾಗಬೇಕು. ಆ ಕಾರಣ ಇಲ್ಲಿ ಅಭಿಮಾನವನ್ನು ಬಿಟ್ಟು ಯಾರು ದುರಭಿಮಾನಗಳನ್ನು ಸಂಗ್ರಹ ಮಾಡ್ಕೊಂತಾರ ಅವರೆಲ್ಲರೂ ಮುಂದೆ ದುಃಖಿಗಳಾಗ್ತಾರ ಅಂತ ಇಲ್ಲಿ ಬರೀತಾರೆ. ಆ ಕಾರಣದಿಂದ ಇಲ್ಲಿ ಅನಂತ ಮಾತುಗಳನ್ನು ಹೇಳ್ತಾ ಬಂದು ಮುಂದೆ ಏನು ಹೇಳ್ತಾರಂದ್ರೆ, ಎಲ್ಲಿ ನಮಗೆ ಇನ್ನೊಬ್ಬರ ಮೇಲೆ ಅನುಕಂಪ ಆದ, ಎಲ್ಲರೂ ಸುಖಿಗಳಾಗಬೇಕಂತ ಭಾವ ಅದ, ಅಲ್ಲಿ ದಯೆ ಅದ, ಪ್ರೀತಿ ಅದ. ಆ ಪ್ರೀತಿ ಅನ್ನೋದು ಒಂದು ಹುಟ್ಟಿತು ಅಂದರೆ, ಪ್ರೀತಿ ಅನ್ನೋದು ತಾಯಿ ಅಂತ ಹೋಲಿಕೆ ಮಾಡಿ ಆ ತಾಯಿಗೆ ಇಬ್ಬರು ಹೆಣ್ಣು ಮಕ್ಕಳಂತೂ ಬರೆದ್ರು. ಆ ತಾಯಿಗೆ ಇಬ್ಬರು ಹೆಣ್ಣು ಮಕ್ಕಳು. ಅವ್ರು ಯಾರಪ್ಪ ಅಂದರೆ, ಒಬ್ಬಳು ದಯಾಮಯಿ, ಇನ್ನೊಬ್ಬಳು ತಾಳ್ಮೆ ಅಂತ. ದಯ ಇದ್ದಲ್ಲಿ ಒಬ್ಬ ಹೆಣ್ಣು ಮಗಳು ಇದ್ಲಂದ್ರೆ ಇನ್ನೊಬ್ಬ ಮಗಳು ತಾಳ್ಮೆ. ತಾಳ್ಮೆ ಅಂದರೆ ಜೀವನದಲ್ಲಿ ಏನೇ ತನಗೆ ದುಃಖ ಬಂದರೆ ಕೂಡ ತನ್ನ ದುಃಖವನ್ನು ತಾನು ಪರಿಹಾರ ಮಾಡಿಕೊಳ್ಳುವ ಜೊತೆಗೆ, ತಾಳ್ಮೆಯನ್ನು ತೆಗೆದುಕೊಳ್ಳುವುದರ ಜೊತೆಗೆ ಅನ್ಯರ ದುಃಖವನ್ನು ಕಳೆಯುವಂಥ ಅಥವಾ ತಾಳುವಂಥ ಗುಣವುಳ್ಳವರಾಗಿರ್ತಾರೆ. ಒಂದು ದಯ ಅನ್ನುವಂಥದ್ದಲ್ಲಿ ಎರಡು ಕ್ರಿಯೆ ನಡೀತಾವಂತೀವಿ. ತಂದು ಪರಿಹಾರ, ಮತ್ತೊಬ್ಬರ ಪರಿಹಾರ. ಆಗಲೇ ಅನ್ನೋದು ಮಾಡಬೇಕಂತಲ್ಲ, ಮಾಡೋಕೆ ನೀನಿದ್ರೆ ಮಾಡ್ತದ್ದಿ, ಆಗಲಿ ಪರಿಹಾರ ಆಗಲಿ. ಹಾಗಾಗಿ ತಾಳ್ಮೆ ಎಂಬ ಗುಣದಿಂದಲೇ, ಈ ತಾಳ್ಮೆ ಅನ್ನೋದು ಏನು ದೊಡ್ಡ ಮಾತು ಅಂದರೆ, ತಾಳ್ಮೆ ಎಂಬ ಗುಣದಿಂದಲೇ ಮಹಾತ್ಮರು ಜಗತ್ತಿನಲ್ಲಿ ಹೆಸರುವಾಸಿಯಾದರು. ತಾಳಿದವನು ಬಾಳಿಯಾನು. ಅಗಾದೆ ಮತ್ತೆ ಎಲ್ಲಿಗೂ ಐತಿ ನೋಡ್ರಿ, ತಾಳಿದವನು ಬಾಳ್ಯಾನು. ಆ ಬದುಕುವುದು ಜಗತ್ತಲ್ಲಿ ಸುಖ ದುಃಖದ ಮಧ್ಯದಲ್ಲಿ ಬದುಕೋದಿದು, ಸುಖದ ಮಧ್ಯದಲ್ಲಲ್ಲ. ದುಃಖದ ಮಧ್ಯೆ ಇವತ್ತು ನಾವು ಬದುಕಬೇಕಾಗಿದ್ದಂದ್ರೆ ಈ ತಾಳ್ಮೆ ಅನ್ನೋದು ಇಲ್ಲದಿದ್ರೆ ಬದುಕೋದು ಹೇಗೆ ಅಂತ. ಇವತ್ತು ಇದೊಂದು ಇಲ್ಲದ ಕಾರಣ ಎಷ್ಟೋ ಜನಕ್ಕೆ ಎಲ್ಲ ಆದ, ಜಗತ್ತಿನಲ್ಲಿ ದೊಡ್ಡ ಮನೆ ಆದ, ಬಂಗಲೆ ಆದ, ಆಸ್ತಿ ಆದ, ಅಂತಸ್ತಾದ, ಧನ ಕನಕ ಎಲ್ಲ ಆದ, ಆದರೂ ಕೂಡ ಸಾವಿಗೆ ಶರಣ ಆಗ್ತಾರ ಅಂದರೆ ಕಾರಣ ಏನು? ಎಲ್ಲ ಇದೆ, ತಾಳ್ಮೆ ಇಲ್ಲ ಅಂತ. ತಾಳ್ಮೆ ಇಲ್ಲ ಅನ್ನೋದಕ್ಕೆ ಕಾರಣ ಗೊತ್ತಾಯ್ತು ನೋಡಿ. ಅವರಲ್ಲಿ ಏನಿಲ್ಲ? ದಯೆ ಇಲ್ಲ. ದಯೆ ಇಲ್ಲ ಅಂದರೆ ಧರ್ಮ ಇಲ್ಲ, ಒಂದಕ್ಕೊಂದು ಸಂಬಂಧ ಆಗಲ್ಲ. ಅದಕ್ಕೆ ಶಾಸ್ತ್ರಗಳನ್ನೋದು ಬಹಳ ಸಂಬಂಧ ಅಂತದ್ದು. ಇದು ಮಹಾತ್ಮರು ಯಾಕೆ ಅಂಥ ಏನು ಇಲ್ಲದಂಥ ಕಾಲದಲ್ಲಿ ಆಗಿ ಹೋಗ್ಯಾರ ನಮಗೆ ಇತಿಹಾಸದಲ್ಲಿ ಗೊತ್ತಾಗ್ತಾವ. ಪಾಂಡವರು, ಹರಿಶ್ಚಂದ್ರ, ಇವ್ರು ಎಂತೆಂಥ ದುಃಖ ಬಂದಂಥ ಕಷ್ಟ ಕಾಲದಲ್ಲಿ ಅವ್ರ ಜಗತ್ತು ಸುಖದಲ್ಲಿ ಇದ್ದಂಥ ಜನರೇ ತಲೆ ತೂಗುವಂಗ ಬದುಕಿ ತಮ್ಮ ಆದರ್ಶವನ್ನು ಜಗತ್ತಿಗೆ ಹಂಚಿ ಇವತ್ತ ಸತ್ತು ಹೋದರೂ ಕೂಡ ಬದುಕಿದಂಥ ಆರಂದ್ರ ಕಾರಣ ಏನು? ಅವರ ತಾಳ್ಮೆ ಅಂತ. ಹರಿಶ್ಚಂದ್ರ ಬಂದಂಥ ಕಷ್ಟ ನಮಗೆ ಬಂದ್ರೆ ತಾಳ್ತಿದ್ವೇನು? ಅವರಲ್ಲಿ ತಾಳ್ಮೆ ಇತ್ತಂತ ಅರ್ಥ ಅಲ್ಲ. ಯಾಕೆ ಬಂದ ತಾಳ್ಮೆ ಅವರಿಗೆ? ಪಾಂಡವರಿಗೂ ಕೂಡ ಬಂತಲ್ಲ. 12 ವರ್ಷ ವನವಾಸ, 2 ವರ್ಷ ಅಗ್ನಿತವಾಸ, ಒಟ್ಟು 14 ವರ್ಷ ವನವಾಸದಲ್ಲಿ ರಾಜ ಮಹಾರಾಜರ ಮನೆತನದಲ್ಲಿ ಹುಟ್ಟಿ ಎಲ್ಲವನ್ನ ತ್ಯಾಗ ಮಾಡಿ ನಾರು ಮಡಿಯನ್ನ ತೊಟ್ಟು ಬಂದು
ನಟ್ಟ ಅಡವಿಯ ಮಧ್ಯದಲ್ಲಿ ಗಡ್ಡೆ ಗೆಣಸು ತಿಂದು ಸಣ್ಣ ಗಿಡಗಳ ತಪ್ಪಲಿಂದ ಜೋಗುಡಿ ಮಾಡಿಕೊಂಡು ವಾಸ ಮಾಡಿದ್ರು. ಆಮೇಲೆ ಹಸಿದಂಥ ಸಂದರ್ಭದಲ್ಲಿ ಯಾರ ಮನೆ ಕಳ್ಳತನ ಮಾಡಲಿಲ್ಲ, ದರೋಡೆ ಮಾಡಲಿಲ್ಲ, ಏನು ಮಾಡಲ್ಲ, ನಿರಭಿಮಾನ. ಅಭಿಮಾನವಿಟ್ಟು ಮನೆ ಮನೆ ತಿರುಗಿ ಭಿಕ್ಷಾಂದೇಹಿ ಅಂತ ಕೈಲೂಟವನ್ನು ಮಾಡಿ ತಿರಿದು ಉಣ್ಣಲಿಲ್ಲವೇ ಅಂತ ಬರೆದಿಲ್ಲ ಸರ್ಪಭೂಷಣರು. ಇಷ್ಟೆಲ್ಲ ಅವರಲ್ಲಿ ಬಂತು, ಬದುಕಿದ್ರಲ್ಲ. ಯಾಕೆ ಬಂತು, ಯಾಕೆ ಬದುಕಿದ್ರು ಅನ್ನೋದಕ್ಕೆ ಕಾರಣ ಯಮದಶಗುಣ ಭಾವವಿಲ್ಲದವನಿಗೆ ನಿಜ ಮುಕ್ತಿ ಸಮನಿಪದು. ಅವ್ರ ಅಷ್ಟು ಕಷ್ಟಗಳನ್ನು ಸಹಿಸಿಕೊಳ್ಳುವಂತ ಶಕ್ತಿ ಬಂದದಕ್ಕೆ ಇವತ್ತು ಬದುಕಿರಲ್ಲ ಅವರು. ಅವ್ರ ಜೀವಂತ ನಮ್ಮ ಮಧ್ಯದಲ್ಲಿ ಯಾರೇನು ಜೀವಂತವಾಗಿಲ್ಲ. ಅದಕ್ಕೆ ಸತ್ತು ಬದುಕಿದವರು ಅಂತ. ಸತ್ತು ಬದುಕಿದವ್ರ ಲೆಕ್ಕದಾಗ ಬರ್ತದ. ಇನ್ನು ಸಾಯದವ್ರು ಯಾರಂದ್ರೆ ಜೀವನ್ಮುಕ್ತರು, ಸಾಯದೆ ಬದುಕಿದವ್ರು ಅಂತವ್ರು. ಸಾವಿಲ್ಲದೆ ಬದುಕಿದವರು ಸತ್ಪುರುಷರು. ಸತ್ತು ಬದುಕಿದವರು ಯಾರು? ದಯಾವಂತರು, ಧರ್ಮವಂತರು. ಹಾಗಾಗಿ ಸಹಜವಾಗಿ ತಾಳ್ಮೆ ಅನ್ನುವುದು ಬಹಳ ಉತ್ತಮವಾದುದಂತ ಸುಭಾಷಿತಕಾರರು ಕೂಡ ಕೆಲವು ವಾಕ್ಯಗಳಲ್ಲಿ ಹೇಳ್ಯಾರ ಅಂತ ಬರೀತಾರ. ಮತ್ತೆ ಧರ್ಮ ಅಂದ್ರೆ ಏನು ಅಂತ ಅದಕ್ಕೆ ಹೇಳ್ತಾರೆ. ಕೋ ಧರ್ಮ ಭೂತದಯ ಕ್ಯೂ ಸೌಖ್ಯಮ ರೋಗಿತ ಜಗತಿ ಜಂತೋಕ ಸ್ನೇಹ ಸದ್ಭಾವ ಕಿಂ ಪಾಂಡಿತ್ಯಂ ಪರಿಚ್ಛೇದ ಅಂತ ಸುಭಾಷಿತಕಾರರು ಒಂದು ಮಾತು ಹೇಳ್ತಾರೆ. ಅದರ ಭಾವಾರ್ಥ ಏನಪ್ಪಾ ಅಂದ್ರೆ, ಇಲ್ಲಿ ಮೊದಲನೆಯದು ಧರ್ಮ, ಎರಡನೇದು ಭೂತದಯ, ಮೂರನೇದು ಸ್ನೇಹ, ನಾಲ್ಕನೇದು ಪಾಂಡಿತ್ಯ. ಇವೆಲ್ಲಕ್ಕೂ ಕೂಡ ಕಾರಣ ಆಗ್ತದೆ, ಬೀಜ ಆಗ್ತದೆ ಯಾವುದೋ ಒಂದು ದಯ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಧರ್ಮ ಅಂದ್ರೆ ಏನು ಅಂತ ಅರ್ಥ ಮಾಡಿದ್ರೆ, ಸಕಲ ಜೀವಿಗಳಲ್ಲಿ ದಯೆ ಇರಬೇಕನ್ನುವುದೇ ಧರ್ಮ ಅಂತ ಅರ್ಥ ಆಯ್ತಲ್ಲ. ಆದರೆ ಧರ್ಮದ ಬಗ್ಗೆ, ದಯದ ಬಗ್ಗೆ ಮಾತನಾಡಿದರೆ ದಯೆ ಅಲ್ಲ. ಮಾತಾಡ್ತಲ್ಲ, ಧರ್ಮದ ಬಗ್ಗೆ ಮಾತಾಡ್ತೀವಿ, ದಯೆ ಇರಬೇಕಂತ ಮಾತಾಡ್ತೀವಿ. ಮಾತಾಡಿದ್ರೆ ದಯೆ ಆಗೋದಿಲ್ಲ. ಅದನ್ನ ಆಚರಣೆಯಲ್ಲಿ ಯಾವಾಗ ತಂದ್ಕೊಂತೀವಿ ಅವಾಗ ದಯೆ ಆಗ್ತಂದ್ರು. ಆಚರಣೆ ಅಂದ್ರೆ ನಮ್ಮ ನಡೆನುಡಿಯಲ್ಲಿ ಬರಬೇಕಂತಾರ ಅವರು. ನಡೆನುಡಿಯಲ್ಲಿ ಬರಬೇಕು. ಹಾಗೆ ಅನಂತ ಹಸಿದವನಿಗೆ ಅನ್ನವನ್ನು ಕೊಡುವುದು ಇದು ಕೂಡ ದಯೆ ಅಂತ ಹೇಳಿದ್ರು. ಇದರಿಂದ ಏನಾಗ್ತದ, ನಿನಗ ಸುಖ ಆಗ್ತದ, ಅಂದ್ರೆ ಸಂತೋಷ ಆಗ್ತದ ಅಂತ ಅನಂತ ಮಾತುಗಳನ್ನು ಹೇಳಿ ಕೊನೆಗೆ ಇದು ಮುಗಿಬೇಕಂದ್ರೆ, ನಿನಗ ಒಂದು ವೇಳೆ ಈ ಮಹಾತ್ಮರ ಈ ದಯಾ ಅನ್ನುವಂಥ ಗುಣ ನಿನಗಿಡಿಸಲಿಲ್ಲ, ಶಾಸ್ತ್ರಗಳು ಹೇಳ್ತಾವಪ್ಪ ಇವು ಆಚರಣೆ ಮಾಡಕ್ ಹೋದ್ರೆ ನಾವೆಲ್ಲ ಬೆನ್ನ ಮುರಿತದ ಅಂತ ನೀನು ಒಂದು ವೇಳೆ ಅನ್ನಕಂಡ್ರೆ, ಕೇಳನೊಬ್ಬಗೆ ಬಗೆದ ಕೇಳು ತಪ್ಪದು ತನಗೆ, ನೋಡಿ ಕಂಡವನು ಹಿಡಿದೊಗೆದೆ ನೋವು ತಾ ಬೇಲಿ ಬಗೆದಂತೆ ಸರ್ವಜ್ಞ ಅಂತ ಸರ್ವಜ್ಞ ಮಾತು ಹೇಳ್ತಾನೆ. ಬೇರೊಬ್ಬರಿಗೆ ನಾನು ಸುಖವಾಗಿರಲಿ ಇನ್ನೊಬ್ಬರ ದುಃಖದಿಂದ ಇರಲಿ ಅಂತ ಆರ್ಲಿ ಜಗತ್ತಿನ ಎಷ್ಟೋ ಮಂದಿ. ಆ ಮಂದಿಗೆ ಹೇಳ್ತಾರ ಅವರು, ಬೇರೊಬ್ಬರಿಗೆ ಕೇಡಾಗಲಿ ಅಂತ ಬಯಸಿದರೆ ಆ ಕೇಡು ತಪ್ಪದು ತನಗೆ. ಅಲ್ರಿ, ಇನ್ನೊಬ್ಬರಿಗೆ ಕೇಡಾಗಲಿ ಕೆಟ್ಟದಾಗಲಿ ಅಂದ್ರೆ ನನಗೆ ಯಾಕಾಗ್ತದೆ ಕೆಟ್ಟದಂತ ನೀ ಅನ್ಕೋಬಹುದು. ಅದಕ್ಕೆ ಅವರು ಮುಂದೆ ಒಂದು ಮಾತು ಹೇಳ್ತಾರೆ. ಹೇಗೆ ಅಂದರೆ, ದೃಷ್ಟಾಂತ ಹೇಳ್ತಾರೆ.
ನೋಡಿ ಕಂಡವನು ಹಿಡಿದು ಒಗೆದ ನೋವು. ನೀನು ಕೈಯಲ್ಲಿ ಬೆಂಕಿಯನ್ನ ಎಲ್ಲಿ ನೋಡಿ ಸುಡ್ತಂತ ಗೊತ್ತದಲ್ಲ, ಸುಡ್ತಂತ ಗೊತ್ತದ, ಏನು ತಣ್ಣಗಾತಂತ ಗೊತ್ತದ, ಸುಡ್ತದ ಅಂತ ಗೊತ್ತಿದ್ದು ಆ ಕಂಡವನ ಕೈಯಲ್ಲಿ ತೆಗೆದು ಅದನ್ನು ಇನ್ನೊಬ್ಬರಿಗೆ ಹೋಗಿದ್ರೆ ಏನಾಗ್ತದ? ನೀವು ಒಗೆದದ್ದು ಯಾವುದೋ ಸುಡಲಿ ಅಂತ ಒಗೆದಿದ್ದಿ, ಅದು ಸುಡಬಹುದು ಬಿಡಬಹುದು. ನೀವು ಅನ್ಬೋದು ಏನ್ರಿ ಬೆಂಕಿ ಹೋಗೋದ್ಮೇಲೆ ಹೆಂಗೆ ಸುಡಂಗಿಲ್ಲ. ಆದರೆ ನೀನು ಹೊಗೆದಂಥ ಗುರಿ ಯಾವುದು ಸುಡಲಿ ಅಂತ ಹೋಗಿದ್ದಿ, ಬೆಂಕಿ ಅಲ್ಲೇ ಹೋಗಿ ಬಿದ್ದರೆ ಅದು ಸುಡ್ತದೆ. ಅಚಾನಕ್ ಗುರಿ ತಪ್ಪಿದ್ರೆ ಅದು ವ್ಯರ್ಥ ಆಗ್ತದೆ. ಆದ್ರೆ ನಿನ್ನ ಕೈ ಮಾತ್ರ ಸುಡ್ತದೆ ನೋಡಿ. ಅದು ಸುಡಬಹುದು ಬಿಡಬಹುದು, ಹೌದಲ್ಲ ಪೂಜಾರಿ? ಅದು ಸುಡ್ತದೋ ಬಿಡ್ತದೆ ಎರಡನೇ ಪ್ರಶ್ನೆ. ಆದ್ರೆ ನಿನ್ನ ಕೈ ಹಿಡಿದ ಬೆಂಕಿ ಗುರಿ ಇಲ್ಲ, ಗುರಿ ನೀ ಹಿಡ್ದಿದ್ದಿ, ನೀನು ಗುರಿ ಹಿಡಿದಿದ್ದೆ, ತಪ್ಪದಿಡಲ್ಲ. ಹೋಗೋದು ತಪ್ಪೋದು, ಹಿಡಿದು ಗುರಿ ಮಾತ್ರ ತಪ್ಪಂಗಿಲ್ಲ. ಅದರಂತೆ ಜನರಿಗೆ ಕೇಡು ಆಗಲಿ ಅಂದರೆ ಅದನ್ನು ಮೊದಲು ನಮ್ಮ ಮನದಲ್ಲಿ ತಂದುಕೊಳ್ಳಬೇಕು. ನನ್ನ ಸುಡ್ತದ ಇವತ್ತಿಲ್ಲ ನಾಳೆ ಅಂತ. ಹಾಗೆ ಬೆಂಕಿಯ ಸಾದೃಶ್ಯದಂತೆ ಕೇಡೆಂಬ ಕೆಂಡವು. ಕೇಡನ್ನುವುದು ಒಂದು ಕೆಂಡ ನೋಡಪ್ಪ. ಆ ಮನದಲ್ಲಿ ಬಯಸಿದವನನ್ನು ಸುಡದೇ ಬಿಡುವುದಿಲ್ಲ. ಅದಕ್ಕಾಗಿ ಸದಾ ಸದ್ಭಾವನೆಯಿಂದ ಕೂಡು, ಸ್ನೇಹದಿಂದ ಕೂಡು, ಸೌಖ್ಯದಿಂದ ಇರು, ಸಮಾಧಾನದಿಂದ ಇರು. ನಿನಗೇನು ಲಾಭ ಆಯ್ತಪ್ಪ ಇಷ್ಟೆಲ್ಲ ಮಾಡಿದ್ರೆ? ನಾವೇ ಜಗತ್ತಿನ ನೋಡಮ್ಮ, ಏನಾನ ಎಲ್ಲರಿಗೂ ಇರ್ತಾವೆ ಇವೆಲ್ಲ. ಅವರಿಗೆ ಏನಾನ ಆಗಲಿ ಅಂತ ನಮಗಾದ ಲಾಭ ಏನದು? ಇನ್ನು ನೀನು ಒಳ್ಳೆಯ ಸದ್ಭಾವನೆಯಿಂದ ಅವ್ರಿಗೆ ಒಳ್ಳೇದಾಗಲ್ಲ ಅಂದರೆ ನಿನಗೆ ಲಾಭ ಅದ, ನಿನಗೆ ಲಾಭ ಅದ ಅದರಿಂದ. ಯಾಕಂದ್ರೆ ನಿನ್ನಲ್ಲಿ ತಾಳ್ಮೆ ಅದ, ನಿನ್ನಲ್ಲಿ ದಯೆ ಅದ, ನಿನ್ನಲ್ಲಿ ಕರುಣೆ ಅದ. ಅದು ಇದ್ದುದನ್ನು ಯಾಕೆ ನಾಶ ಮಾಡಿಕೆ ಅಂತ ಮಹಾತ್ಮರು. ಹಾಗಾಗಿ ಮತ್ತೆ ಮುಂದೆ ಪಂಡಿತತ್ವ ಅಂದ್ರೇನು? ಪಂಡಿತ ಅಂದ್ರೆ ಯಾರು ಪ್ರಶ್ನೆಗೆ ವಿವೇಕದಿಂದ ವಿಮರ್ಶೆ ಮಾಡಬಹುದು. ವಿಮರ್ಶೆ ಮಾಡಬೇಕಾದ್ರೆ ಎಲ್ಲರಿಗೆ ಬರುವುದಿಲ್ಲ. ವಿಚಾರದಿಂದ ಅದನ್ನ ವಿಮರ್ಶೆ ಮಾಡಬೇಕಂತ. ಈಗ ನಾವು ಮಾಡ್ತಕ್ಕಂಥ ಕಾರ್ಯ ಅದಲ್ಲ, ನನ್ನ ಮಾತುಗಳು ಏನಾವಲ್ಲ, ಈ ಮಾತಿನಿಂದ ನಾಳೆ ದಿನ ಜಗತ್ತಿಗೆ ಆಗಲಿ ನನಗಾಗಲಿ ನಾನು ಯಾರನ್ನ ಕುರಿತು ಮಾತನ್ನ ಆಡಿನಿ ಅವರಿಗಾಗಲಿ ಆಗುವಂತ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು, ಕೆಟ್ಟ ಪರಿಣಾಮಗಳೇನು. ನೀನು ಹೋಗೋದಿದ್ದಿ ಅಂದಮೇಲೆ ನಿನ್ನ ಪರಿಣಾಮ ನಿನಗೂ ಅನ್ವಯಿಸ್ತದಲ್ಲ. ಬೆಂಕಿನ ಹಿಡಿದು ಹೋಗಿದ್ದಂದ್ಮೇಲೆ ನಿನ್ನ ಸುಡದೆ. ಹಾಗಾಗಿ ಇಲ್ಲಿ ಯೋಚನೆ ಮಾಡಿ ಯಾವಾಗಲೂ ಯುಕ್ತಿ ಪ್ರಯುಕ್ತಿಗಳ ಅನುಭವ ಇರಬೇಕು. ಅಂದರೆ ಆ ಒಂದು ಆಡಿದ ಮಾತಿಗೆ ಮಾಡಿದ ಕಾರ್ಯಕ್ಕೆ ಏನು ಬರ್ತದೆ ಅಂದರೆ ಬೆಲೆ ಬರುತ್ತದೆ. ಆ ಬೆಲೆ ಬರ್ತದೋ ಬೆಲೆ ನಾಶ ಆಗ್ತದ, ಬೆಲೆ ಬರ್ತದ. ಆ ಕಾರಣದಿಂದ ಸುಮ್ಮನೆ ನಾವು ಬಾಯಿ ಮಾತಿನಿಂದ ಮಾಡುವುದು ಬೇರೆ, ಕೃತಿಯಿಂದ ಆಚರಣೆಯಲ್ಲಿ ತರುವುದು ಬೇರೆ. ಆಚರಣೆಯಲ್ಲಿ ತಂದದ್ದೇ ನಿನ್ನ ಅನುಭವಕ್ಕೆ ಬರ್ತದ. ಆಚರಣೆ ಇಲ್ಲದ ಮಾತು ಶಾಲೆಗೆ ಹೋಲಾದ ಸರ್ಟಿಫಿಕೇಟ್ನಲ್ಲಿ ಮಾರ್ಕ್ಸ್ ಬರ್ದಂಗೆ ಆಗ್ತದೆ. ವಿದ್ಯೆ ಕಲ್ತಿಲ್ಲ, ವಿದ್ಯೆ ಅನುಭವ ಇಲ್ಲ, ಸರ್ಟಿಫಿಕೇಟ್ ಮಾತ್ರ ಪಾಸ್ ಆಗ್ಯಾನ. ಅದರಿಂದ ನೀನು ಉಪಯೋಗ ಆಗ್ತದೇನು? ನಾಳೆ ನಿನಗೇನಾದ್ರು ಉದ್ಯೋಗ ಕೊಡ್ಬೇಕಾದ್ರೆ ನಿನ್ನ ಸರ್ಟಿಫಿಕೇಟ್ ನೋಡಿ ಕೊಡ್ತಾರೋ, ನಿನ್ನ ಯುಕ್ತಿ ಪ್ರಯುಕ್ತಿ ವಿಚಾರ ಮಾಡಿ ಕೊಡ್ತಾರೋ?
ಅಂದಾಗ ಬರೇ ಕೆಲಸಕ್ಕೆ ಬರಲಾರ್ದ ಸರ್ಟಿಫಿಕೇಟ್ ಅಂದರೆ ಬಾಯಿ ಮಾತಿನಲ್ಲಿ ಇರಬಾರ್ದು, ಆಚರಣೆಯಲ್ಲಿ ತಂದುಕೋ ಅಂತ ಮಾತನ್ನು ಹೇಳಿ ಹೀಗೆ ಅನಂತ ಮಾತುಗಳನ್ನು ಹೇಳ್ತಾ ಬಂದು ಯಾವಾಗಲೂ ಇದರಿಂದ ಏನಾಗ್ತದೆ, ದಯ ಒಂದು ಇಲ್ಲ ಅಂದರೆ ದಯವಿಲ್ಲದ ಧರ್ಮ ಅದು ಯಾವುದಯ್ಯ ಅಂದಾಗ ನೀ ಏನು ಮಾಡಿದ್ರು ಕೂಡ ಅದು ಪ್ರಯೋಜನ ಇಲ್ಲ. ಅದರಿಂದ ರೋಷ ದ್ವೇಷ ಆವೇಶಗಳು ಹೆಚ್ಚಾಗ್ತಂತ ಬರ್ದಾರ ಅವರು. ರೋಷ ಸಿಟ್ಟು, ದ್ವೇಷ ಅಂದರೆ ಆ ದ್ವೇಷ ರೋಷ ಆವೇಶ ಇವು ಯಾವಾಗ ಬರ್ತಾವಂದ್ರೆ ರೋಷ ಬಂದಾಗ ದ್ವೇಷ ಹುಡ್ತದ, ದ್ವೇಷ ಬಂದಾಗ ಆವೇಶ ಆಗ್ತದ. ಹಾವು ಮಕ್ಕಂಡದ, ಅದಕ್ಕೆ ರೋಷ ಬರಲ್ಲಂದ್ರೆ ಏನು ಮಾಡಂಗಿಲ್ಲ, ರೋಷ ಬಂದ್ರೆ ಟಸ್ ಅಂತದ. ದ್ವೇಷ ಆಯ್ತಂದ್ರೆ ಹಿಂಗೆ ಎಗರ್ತದ, ಆವೇಶ ಹೆಚ್ಚಾದ ಕಚ್ಚೆ ಬಿಡ್ತದ. ಒಮ್ಮೆಲೆ ಮಾಡಂಗಿಲ್ಲ ಅವು, ಒಂದೊಂದು ಸಣ್ಣ ಸಣ್ಣ ಏನೇನು ಪರಿಣಾಮ ಮಾಡ್ತಾವಂತ ವಿಶಾಲ ಮಾಡಿ ಹೇಳಕತ್ತಾರ ಅವರು. ಹಾಗಾಗಿ ಇದು ಏನು ಮಾಡ್ತದ್ರಿ ಅಂದರೆ ಒಬ್ಬರಿಗೊಬ್ಬರು ದೂರವಾಗುತ್ತಾರೆ. ಹೀಗೆ ಯಾವಾಗ ದೂರ ಆದಂಗೆಲ್ಲ ಹೆಚ್ಚಿಗೆ ದುಃಖವನ್ನು ಅನುಭವಿಸ್ಬೇಕಾಗ್ತದೆ. ದೂರ ಆದಂಗೆಲ್ಲ ದುಃಖ ಅಲ್ಲ. ಈಗ ನೋಡ್ರಿ ಭಾಳ ನಮ್ಮಲ್ಲೇ ಪ್ರೇಮದಿಂದ ಇದ್ದವ್ರು ಅಂತ ಇಟ್ಗಾರಿ, ಪ್ರೇಮದಿಂದ ಯಾವುದೋ ವಿಷಯಕ್ಕೆ ಅದು ಸ್ವಲ್ಪ ದ್ವೇಷ ಬರ್ತದ, ಸ್ವಲ್ಪ ದೂರ ಆರಿ. ನಮ್ಮ ಮನಸ್ಸು ಯಾರ್ಯಾರ ಮನಸ್ಸು ನೋಡ್ಕೇಳ್ರಿ, ಅವತ್ತು ನಿಮಗೆ ಸಮಾಧಾನ ಆಗಿದೇನು? ಆಗೋದಿಲ್ಲ. ಮತ್ತೆ ಅಂದ್ರೆ ಏನು ಅರ್ಥ ಆಯ್ತು ಅಂದ್ರೆ ಅದಕ್ಕಾಗಿ ಇವೆಲ್ಲ ಏನು ಹೇಳ್ತಾನೆ ಮಹಾತ್ಮರು, ವ್ಯಕ್ತಿಗಳನ್ನ ದೂರ ಮಾಡ್ತಾವ. ವ್ಯಕ್ತಿಗಳನ್ನ ದೂರ ಮಾಡೋದ್ರಿಂದ ದುಃಖ ಹೆಚ್ಚಾಗ್ತದ. ಹೀಗೆ ನಾವು ದಯಾವಂತರಾಗಿ ಎಲ್ಲರನ್ನ ಒಂದುಗೂಡಿಸಿಕೊಂಡು ಹೋಗಬೇಕು ಅಂದರೆ ಯಾರಲ್ಲಿ ದಯ ಅದ ಅವರಲ್ಲಿ. ಇದು ಯಾರು ಹೇಳಕತ್ತಾರ ಅಂದರೆ ಮೊದಲೇ ವಿಚಾರ ಮಾಡ್ರಿ, ಇದು ಸಗುಣ ಅಷ್ಟಾಂಗದಲ್ಲಿ ಹೇಳ್ತಕ್ಕಂಥ ಮಾತು. ಮತ್ತೆ ಜ್ಞಾನಿ ಹೋಗಿ ಹಚ್ಚಬಾಡ್ರಿ, ಅಲ್ಲಿ ದಾರಿ ಈ ದಾರಿ ದೂರ. ಹಾಗಾಗಿ ಯಾಕಂದ್ರೆ ಕಲ್ಲು ಒಂದು ಕಟ್ಟಿಗೆ ಅದ, ಕಲ್ಲು ನಾವು ಕಟ್ಟಿಗೆ ಅವ. ಕಟ್ಟಿಗೆಯನ್ನ ಎಲ್ಲಿಡ್ತೇವಿ? ಬೆಂಕಿ ಹಚ್ಚಂಗ್ ಮಾಡ್ತೀವಿ. ಕಲ್ಲೆಲ್ಲಿಡ್ತೀವಿ? ಹೊರಗಿಡ್ತೀವಿ. ಅದೇ ಗಡಿಗೆ ಹಾಕ್ತೇವನು. ಕಲ್ಲು ಗಡಿಗೆ ಹಾಕಂಗಿಲ್ಲ. ಬೆಂಕಿ ಕೆಳಗೆ ಒಲೆ ಕಟ್ಟಿಗೆ ಬೆಂಕಿ ಹಚ್ಚಕ್ಕೆ ಮಾಡ್ತೀವಿ. ಇವು ರೋಷ ದ್ವೇಷನ ಬೆಂಕಿ ನೋಡಿ, ಇವು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ. ಗಡಿಗೆಗೆ ಹಾಕಿ ಏನನ್ನ ಪಾಯಸ ಮಾಡಿ ತಿನ್ನಕ್ ಬರ್ತಾವ ನೀವು? ಎರಡೂ ವ್ಯರ್ಥ. ಹಾಗಾಗಿ ಕಠೋರವಾಗಿರದೆ ಏನಿರಬೇಕು ಅಂದರೆ ನಮ್ಮಲ್ಲಿ ಸ್ವಲ್ಪ ದಯೆ ಅನ್ನುವಂಥದ್ದು ಇರಬೇಕು. ಅದು ಯಾರಲ್ಲಿ ಅನ್ನುವಂಥ ಮಾತನ್ನು ಕೂಡ ಮಹಾತ್ಮರು ಹೇಳ್ತಾ ಬಂದಾರ. ಹೀಗೆ ಮುಂದೆ ಇವರೆಲ್ಲರನ್ನ ನಾನು ಸಹಾಯ ಸಹಕಾರ ಮಾಡದೆ ಆಗದಿದ್ದರೂ ಕೂಡ ಅವರು ನಮ್ಮಂತೆ ಬದುಕಲಿ ಅನ್ನುವಂಥ ಅನುಕಂಪ ಇತ್ತು ಅಂದರೆ ಅದೇ ದಯ ಆಗ್ತದ. ಆ ದಯವೇ ಮುಂದೆ ಇಲ್ಲಿ ಹೋಗ್ತದ. ಧರ್ಮಕ್ಕೆ ಹೋಗಿ ಹಚ್ಚಬೇಕದು, ಇಲ್ಲೇ ಕುಂತ್ರಲ್ಲ, ಅಲ್ಲಿ ಹೋಗ್ಬೇಕು. ಅದು ಹೋಗ್ಬೇಕಾಗಿದ್ರೆ ಇದು ನಮ್ಮಲ್ಲಿ ಎಲ್ಲಿ ಬರಬೇಕು? ಆಚರಣೆಯಲ್ಲಿ ಬರಬೇಕಲ್ಲ. ಆಚರಣೆಯಲ್ಲಿ ಬಂದಾಗ ಅದು ಬದಲಾವಣೆ ಆಗ್ತಾ ಹೋಗ್ತದಂತ ವಿಚಾರ. ಮತ್ತೆ
ಸಕಲ ನಿವೃತ್ತಿಗಳು ಪ್ರವೃತ್ತಿಗಳು ಸಕಲ ಧರ್ಮ ಅಧರ್ಮದ ಎಡೆಗಳು ಸಕಲ ವಿಷಯಗಳು ಸಮಬುದ್ಧಿಯದು ತನಗೆ ಅಕಲಂಕವೆನಿಸುವ ಆರ್ಜವಕ್ಕೂ ಅಂತ ಇಲ್ಲಿ ಬರಿತಾ ಬಂದರ. ಅಂದರೆ ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ಏನಾನು ಒಂದು ಸಂಪಾದನೆ ಮಾಡಬೇಕಲ್ಲ. ಸಂಪಾದನೆ ಯಾಕೆ ಮಾಡಬೇಕಂದ್ರೆ ಸಂತೋಷದಿಂದ ಇರೋದಕ್ಕೋಸ್ಕರವಾಗಿ ಸಂಪಾದನೆ ಮಾಡಬೇಕು. ಇದು ಒಂದೇ ವಾಕ್ಯ ಇಟ್ಕೋರಿ. ಸಂತೋಷವಾಗಿ ಇರಬೇಕಂದ್ರೆ ಸಂಪಾದನೆ ಮಾಡಬೇಕು. ಆ ಸಂಪಾದನೆಯೇ ನಮಗೆ ದುಃಖ ಕೊಡ್ತದಂದ್ರೆ ಆ ಸಂಪಾದನೆಯಿಂದ ನಿನಗೆ ಏನು ಲಾಭ ಆಯ್ತಪ್ಪ? ಅದಕ್ಕೆ ಇಲ್ಲಿ ಸಂಪಾದನೆ ಅಂದ್ರೆ ಏನು ಅಂತ ಹೇಳ್ಬೇಕಾದ್ರೆ, ನಾವು ನಿರ್ದೋಷವಾದ ದೋಷರಹಿತವಾಗಿ ಕಪಟರಹಿತವಾಗಿ ರೋಷ ದ್ವೇಷ ಆವೇಶರಹಿತವಾದಂಥ ಸರಳ ಗುಣಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಇಲ್ಲಿ ಸರಳ ಗುಣಕ್ಕನೇ ಅರ್ಜವವು ಅಂತ ಬರ್ತಾರೆ. ಅದಕ್ಕೆ ಸಾಪಭೂಷಣ ಗುಣವೇ ಭೂಷಣ ಅಂದ್ರಲ್ಲ. ಯಾಕಂದ್ರೆ ಯಾವತ್ತೂ ಕೂಡ ಪ್ರವೃತ್ತಿ ನಿವೃತ್ತಿ ಧರ್ಮ ಅಧರ್ಮ ಇಷ್ಟ ಅನಿಷ್ಟ ಇವೆಲ್ಲ ಮನುಷ್ಯನನ್ನ ಕಾಡುವಂತ ಅತ್ಯಂತ ಗುಣಗಳು. ಇವು ಮನುಷ್ಯ ಒಬ್ಬನೇ ಬಿಟ್ರೆ ಉಳಿದವಕ ಪ್ರವೃತ್ತಿ ಅನ್ನೋದಿಲ್ಲ, ನಿವೃತ್ತಿ ಅನ್ನೋದಿಲ್ಲ. ಇದು ಧರ್ಮ ಅನ್ನಂಗಿಲ್ಲ, ಇದು ಅಧರ್ಮ ಅನ್ನಂಗಿಲ್ಲ, ಇದು ಇಷ್ಟ ಅನ್ನಂಗಿಲ್ಲ, ಇದು ಅನಿಷ್ಟ ಅನ್ನಂಗಿಲ್ಲ. ಯಾಕಂತ ಕೇಳಿದ್ರೆ ಎಲ್ಲ ವಿಷಯಗಳು ಅವೆಲ್ಲಕ್ಕೂ ಸಮಬುದ್ಧಿ ಅಂತ ಬರದ ನೋಡ್ರಿ. ಸಮಬುದ್ಧಿ ಅಂದ್ರೆ ಸರಳತನ ಅಂತ. ಈಗ ಒಂದು ನೊಣ ಅದ, ನೊಣ ಏನ್ ಮಾಡ್ತದ, ಕಿವಿನ ಮೇಲೆ ಕುಂದಿರ್ತದ, ಸಕ್ಕರೆ ಪಾಯಸ ಮೇಲೆ ಕುಂದಿರ್ತದ. ಹೌದಲ್ಲ? ಅದರ ಪಾಲಿಗೆ ಅದು ಸಮ. ಇದು ಬೇಕು ಇದು ಬೇಡ ಅಂತ ಅರ್ಥ ಅಲ್ಲ. ಅದು ಆದ್ರೆ ಅಷ್ಟೇ, ಇದು ಆದ್ರೆ ಅಷ್ಟೇ. ಇದ ಮೇಲೆ ಕೂತ್ರೆ ಧರ್ಮ, ಇದ್ರ ಮೇಲೆ ಕುಂತ್ರೆ ಅಧರ್ಮ ಅಂತ ಗೊತ್ತದೇನು ಅದಕ್ಕೆ. ಅದು ಈ ಕಡೆ ಹೇಸಿ ಮೇಲೆ ಕೊಡ್ತದ, ಈ ಕಡೆ ಬಂದು ಅನ್ನದ ಮೇಲೆ ಕೊಡ್ತದ ನೋಣ. ಮತ್ತೆ ಇದು ಬಹಳ ಇಷ್ಟ ಏನಂಗಿಲ್ಲ, ಅದು ಹೇಸಿಗೆ ಅನಿಷ್ಟ ಅನ್ನಂಗಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ಅವು ಕೂಡ ಜೀವಿಗಳೇ. ಆದ್ರೆ ಭಗವಂತ ಅವಕ್ಕ ಈ ಗುಣ ಕೊಟ್ಟಿಲ್ಲ. ಆದ್ರೆ ಇಷ್ಟೆಲ್ಲ ಗುಣಗಳೇನಾವ, ಇವನಿಗೆ ವಿಚಾರ ಮಾಡುವಂತ ವಿವೇಕ ಮನುಷ್ಯನಿಗೆ ಮಾತ್ರ. ಅದಕ್ಕೆ ನಾವು ಇಷ್ಟವಾದ ಇಷ್ಟ, ಇದು ಪ್ರವೃತ್ತಿ, ಇಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬಾರ ಅಂತೀವಿ. ಅಲ್ಲಿ ಶಾಸ್ತ್ರಕ್ಕೆ ಬರೋಕಪ್ಪ ಕ್ರಾಸಿಗೆ ಹೋಗ್ಬಾರ ಅಂತೀವಿ. ಹೌದಿಲ್ಲ? ಕೆಲವು ಮಂದಿ ಕ್ರಾಸಿಗೆ ಹೋಗ್ಬೇಕು, ಇಲ್ಲಿಗೆ ಬೇಡ ಅಂತೀವಿ. ಯಾಕಂದ್ರೆ ಇದು ಅವರಿಗೆ ಅನಿಷ್ಟ ಆಗ್ಯದ, ಇದು ನಿಮ್ಗೆ ಇಷ್ಟ ಆಗ್ಯದ. ಯಾಕೆ ನಿಮ್ಗೆ ಇಷ್ಟ ಆಯ್ತು, ಅವ್ರಿಗೆ ಯಾಕೆ ಅನಿಷ್ಟ ಆಯ್ತು? ನಿಮ್ಗೆ ಧರ್ಮ ಅನಿಸದ, ಅವ್ರಿಗೆ ಅಧರ್ಮ ಅನಿಸದ. ಇಷ್ಟೇ ಅಲ್ಲ. ಅಂದ್ರೆ ಈ ಮನುಷ್ಯನಿಗೆ ಮಾತ್ರ, ಮಾನವನಿಗೆ ಇಷ್ಟು ವಿಚಾರವನ್ನು ಮಾಡುವಂತ ಶಕ್ತಿ ಮಾನವನಿಗಾದಂತ ಅರ್ಥ ಆಯ್ತಲ್ಲ. ಬೇರೆ ಯಾವ ಜೀವರಾಶಿಗಳು ಸಾಧ್ಯ ಇಲ್ಲ. ಇವೆಲ್ಲ ವಿಚಾರಗಳನ್ನು ಕ್ರೋಢೀಕರಿಸನೆ ಅವರು ನರಜನ್ಮದಿಂದ ಎದೋಳ್ ಮಿಗಿಲುಂಟಿ ಅಂತ ಬರೆದಾರ. ಇಂಥ ಸಂದರ್ಭದಲ್ಲಿ ನಮಗ ಈ ಕಡೆ ಇದು ಪ್ರವೃತ್ತಿ, ಇದು ನಿವೃತ್ತಿ. ಈ ಕಡೆ ಹೋಗ್ಬೇಕಂದ್ರೆ ಹೋಗಕ್ಕಾಗಲ್ಲ. ಯಾ ಕಡೆ ಹೋಗ್ಬೇಕಂತೀವಿ, ಆ ಕಡೆ ಒಂದೊಂದ್ಸಲ ಹೋಗಕ್ಕಾಗಲ್ಲ. ಹೋಗೋದು ಬೇಡ ಅಂತೀವಿ, ಅಲ್ಲಿ ಹೋಗ್ತೀವಿ.
ಒಂದ್ಸಲ ಅಧರ್ಮ ಅಂತ ಗೊತ್ತದ, ಧರ್ಮ ಅಂತ ಗೊತ್ತದ. ನಮಗಿದು ಇಷ್ಟ ಇದು ಅನಿಷ್ಟ ಅಂತ ಗೊತ್ತದಲ್ಲ. ಕೆಲವು ಸಂದರ್ಭಗಳು ಇಲ್ಲಿ ನಾವೇನು ಸಿಗಬೇಕು, ದುಃಖ ಬಂದಾಗ ಅನಿಷ್ಟ ಅನ್ನೋದು ಅದು ಬೇಡ ಅನ್ನೋದು, ಸುಖನೇ ನಮ್ಗೆ ಇಷ್ಟಪ್ಪ ಅದು ಧರ್ಮ ಬೇಕನ್ನೋದು, ಎರಡೂ ನಿನ್ನ ಆಧೀನದಲ್ಲಿಲ್ಲವು. ನಿನಗೆ ಬೇಕಂದ್ರೆ ನಿನ್ನ ಆಧೀನದಲ್ಲ, ನಿಮ್ಮ ಕರ್ಮಫಲದಲ್ಲಿ ಅಡಿಯವವು. ಅದರಂತೆ ಅಂಥದ್ದು ಬರೋದು ಸಹಜ. ಯಾಕಂದ್ರೆ ಮನುಷ್ಯ ವಿವೇಕಶಾಲ, ನಿನಗೆ ಗೊತ್ತಾಗ್ತದ. ಸುಖವನ್ನ ನೀ ಬಯಸ್ತದೆ, ದುಃಖವನ್ನ ಬಯಸಂಗಿಲ್ಲ. ಆದರೆ ಸುಖ ದುಃಖದ ಎಡೆಯೋಳು ಚಿಂತಿಸಿದರು ನೀನು ಇಂತು ತಿಳಿದ ಬಳಿಕ ಅಂದರ. ಅಂದ್ರೇನು, ನೀನು ಸಮಬುದ್ಧಿ ಉಳ್ಳವನಾಗಿರುವಂತ, ಬುದ್ಧಿಯನ್ನ ಕೆಡಿಸ್ಕೋಬೇಡ, ಸಮಚಿತ್ತನಾಗಿರು. ಆ ಕಾರಣಕ್ಕಾಗಿ ಮಹಾತ್ಮರು ಏನು ಹೇಳ್ತಾರಂದ್ರೆ, ನಾವು ಸಾಮಾನ್ಯವಾಗಿ ಸರಳತನದಿಂದ ಇರಬೇಕಂತ. ಸರಳ ಅಂದ್ರೆ ಯಥಾರ್ಥವಾಗಿರೋದು ಕಲಿಬೇಕು. ದುಃಖ ಬಂದಾಗನು ಯಾವ ಪ್ರಕಾರ ಇದ್ದಿ, ಸುಖ ಬಂದಾಗನು ಅದೇ ಪ್ರಕಾರ ಇರು. ಸುಖ ಬಂದಾಗ ಯಾವ ಪ್ರಕಾರ ಇದ್ದಿ, ದುಃಖ ಬಂದಾಗ ಅದೇ ಪ್ರಕಾರ ಇರು. ಇದಕ್ಕೆ ಸಮಬುದ್ಧಿ ಅಂತ, ಅಥವಾ ಏನು ಸರಳರಿ ಅಂತಾರಲ್ಲ, ಭಾಳ ಸರಳಪ್ಪ, ಹೆಂಗಿದ್ದ ಮನುಷ್ಯ ಹಂಗೆ ಅನ್ನೋಡಂತೆ. ಹೆಂಗಿದ್ದ ಮನುಷ್ಯ ಹಂಗೆ, ಅವಾಗ ಹೆಂಗಾನ, ಈಗನ ಹಂಗೇನ, ಈಗನ ಹೆಂಗಾನ, ಮುಂದನ ಹಂಗೆ ಇರ್ತಾರಂತ ಅರ್ಥ. ಹೀಗೆ ಹೊರಗಡೆ ವಿನಯವಂತನಾಗಿ ವಿನಯವಂತನು ಸರಳ ಸ್ವಭಾವದವನು ಅನ್ನಿಸಿಕೊಳ್ಳೋದಕ್ಕಾಗಿ ಸರಳತೆ ಇರಬಾರ್ದು. ಮಂದಿಗೋಸ್ಕರ ಭಾಳ ವಿನಯ ರೀ ಅಂತ ಮೂ ಮಿಠ ದಿಲ್ ಖೋಟ ಅಂತಿದ್ ನಮ್ಮ ತಾತ. ಜನರ ದೃಷ್ಟಿಯಲ್ಲಿ ಬಹಳ ಸರಳ ಅಂತ ಅನ್ನೋದಕ್ಕಾಗಿರೋದಲ್ಲ, ಮತ್ತೆ ಅವ್ರು ನನಗೆ ಬಹಳ ಸರಳ ಜೀವಿ ಅಂತ ಅನ್ಸ್ಕೋಬೇಕಂತ ಇರೋದಲ್ಲ. ಜನರು ನಿನಗೆ ಏನೇ ಅನ್ನಲಿ, ಏನೇ ಬಿಡಲಿ, ಆದರೆ ನಿನ್ನ ಸ್ವಭಾವ ಮಾತ್ರ ಎಂದು ನೀವು ಬಿಡಬಾರ್ದಂತ. ತಾತ ಹೇಳ್ತಿದ್ನಲ್ಲ, ಜನರಿಗೆ ನೀವು ಬಹಳ ಅನ್ನೋದಕ್ಕೆ ಹೋಗ್ಬೇಡ್ರಿ, ಬಹಳ ನಂಬಕ್ಕೆ ಹೋಗ್ಬೇಡ್ರಿ, ನಿಮ್ಮದು ನೀವು ಬಿಡಕ್ಕೆ ಹೋಗ್ಬೇಡ್ರಿ ಅಂತಿದ್ರು. ನಮಗೂ ಇವತ್ತು ಜಗತ್ತು, ನಮಗಂದ್ರೆ ನಿಮಗೂ ನಮಗೆ ಎಲ್ಲರೂ ಸೇರಿ ಅಂತ, ನಾ ಬೇರೆ ನೀವು ಬೇರೆ ಏನು. ಇವತ್ತು ಜಗತ್ತು ಎಲ್ಲರಿಗೂ ಒಂದೇ ರೀತಿ ಮಾತಾಡಂಗಿಲ್ಲ. ಅವರು ಹೇಳ್ದಂಗ ನಾವಿರೋಕ್ಕಾಗೋದಿಲ್ಲ. ಅದಕ್ಕೆ ಅವ್ರು 3 ಮಾತು ಹೇಳ್ಯಾರ ನೋಡು, ಮುತ್ತಿನಂತ ಮಾತು. ಜನರಿಗೆ ಹೀಗೆ ಯಾಕಂತ ಬಹಳ ಅನ್ನಕ್ಕೆ ಹೋಗ್ಬೇಡ್ರಿ, ಅವ್ರು ಬಹಳ ಹೇಳಿದ್ರು ಕೂಡ ಹ್ಞೂ ಅನ್ರಿ, ನಂಬಕ್ಕೆ ಹೋಗ್ಬೇಡ್ರಿ. ನೀವು ತಿಳಿದಿದ್ದು ನಿಮ್ಮ ಸ್ವಭಾವವನ್ನು ಎಂದಿಗೂ ನೀವು ಮಾರಾಟಕ್ಕೆ ಇಡಬೇಡ್ರಿ, ಅಂದರೆ ಸ್ವಂತ ಬಿಡಬೇಡ್ರಿ ಅಂತ ಅರ್ಥ. ಸಮಯಕ್ಕೆ ಸರಿಯಾಗಿ ಬಳಸಬಾರ್ದು ಸ್ವಭಾವ. ಸ್ವಭಾವ ಸ್ವಯಂ ಸಿದ್ಧ, ಬೇರೆ ಏನೇನು ಬಳಸಿ ನಿಂತದ. ನಮ್ಮ ಗುಣಗಳನ್ನು ನಾವು ಅಂದು ಬೆಳೆಸಬಾರ್ದು. ಆ ಗುಣವೇ ನಮಗೆ ಭೂಷಣ ಅಂದ್ರಲ್ಲ ಮಹಾತ್ಮರು. ಜನರು ಏನಂದ್ರೆ ಏನು, ಆದ್ರೆ ನಿನ್ನ ಗುಣ ಮಾತ್ರ ಬಿಡಬಾರದು. ಕಷ್ಟ ಬಂದಾದಂದ್ರೆ ನೀನು ಆಸ್ತಿ ಮಾರು, ವಜ್ರ ಮಾಡು, ವೈಡೂರ್ಯ ಮಾರು, ಆದರೆ ನಿನ್ನ ಸ್ವಭಾವವನ್ನು ಎಂದು ಮಾರಕ್ಕೆ ಹೋಗ್ಬೇಡಂದ್ರೆ ಮಹಾತ್ಮರು, ನೀತಿಕಾರ ಹೇಳ್ತಾರೆ. ಬೇಕಾದ ಮಾರಾಟ ಮಾಡ್ತಮ್ಮ, ಆದ್ರೆ ನಿನ್ನ ಗುಣವನ್ನು ಮಾರಿಕೊಳ್ಳಕ್ಕೆ ಹೋಗ್ಬೇಡ. ಯಾಕಂದ್ರೆ ಈ ಗುಣ, ಒಂದೊಂದು ಗುಣ ಪ್ರಾಪ್ತಿ ಆಗ್ಬೇಕಾದ್ರೆ ಎಷ್ಟೋ ಜನ್ಮಗಳು ಹೋಗ್ಯಾವ, ಸುಮ್ಮನೆ ಬಂದಿಲ್ಲ ಆ ಗುಣಗಳು. ಅಂತ ಜನ್ಮಾಂತರದಿಂದ ಸಂಪಾದನೆ ಮಾಡಿದ ಗುಣ ಮಾರ್ತಿದ್ದಿಲ್ಲೋ ನೀನು. ಈ ಜನ್ಮದಲ್ಲಿ ಸಂಪಾದನೆ ಮಾಡಿದ ಆಶ್ಚರ್ಯಬಹುದು, ಈ ಜನ್ಮದಲ್ಲಿ ಮಾಡಿದ ಸಂಪಾದನೆ ವಜ್ರ ಒಡೆಯೋರು ಇರ್ಬೋದು. ಇದನ್ನ ಮಾರು, ಏನು ನಷ್ಟ ಆಗಲ್ಲ ಕಷ್ಟ ಬಂದ್ರೆ. ಆದರೆ ನಿನ್ನ ಗುಣವನ್ನು ನೀವು ಮಾರ್ಕೋಕ್ ಹೋಗ್ಬೇಡ. ಜಗತ್ತಿನಿಂದ ಅದಕ್ಕೆ ಏನಾಗ್ತದ, ನಮಗೆ ದುಃಖ ಆಗ್ತಾವ. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ,
ಒಂದೇ ಮಾತಿನಲ್ಲಿ ಹೇಳಬೇಕಾಗಿತ್ತಂದ್ರೆ ಇವು ಯಾವಾಗಲೂ ಸರಳತೆ ಅನ್ನೋದು ಎಲ್ಲಿರಬೇಕು ಅಂದರೆ ಸರಳತೆ ಅನ್ನುವುದು ಬರೇ ಮಾತಿನಲ್ಲಿ ಇರಬೇಕು. ಬರೇ ಮಾತಿನಲ್ಲಿದ್ದ ಸಾಲದು. ಮಾತಿನಲ್ಲಿ ಇರಬೇಕು, ಬರೇ ಮಾತಿನ ನಡೆಯಂಗಿಲ್ಲ. ಮಾತಿನಲ್ಲಿ ಇದ್ದಂಥ ಸರಳ ಮನಸ್ಸಿನಲ್ಲಿರಬೇಕು. ಮಾತಿನಲ್ಲಿ ಅಂದರೆ ಮನಸ್ಸಿನಲ್ಲಿ ಆದ ಇಲ್ಲಂತಲ್ಲ, ಆದರೆ ಶರೀರದಲ್ಲಿನೂ ಇರಬೇಕು. ಅದಕ್ಕೆ ಅವ್ರು ಹೇಳ್ತಾರ, ಇಲ್ಲಿ ಯಾವಲ್ಲಿ ಇರಬೇಕು ಅಂದ್ರೆ ಇವು ಮುಪ್ಪೂರಿ ಅಂತ 3 ರೀತಿಯಿಂದ ಕೂಡಿದ್ದು. ಆ ಹಗ್ಗ ಎಂದೂ ಕೂಡ ಚಿಂದಿ ಆಗದ, ಹರಿಯಂಗಿಲ್ಲ ನೋಡ್ರಿ. ಮುಪ್ಪೂರಿ ಅಂತಲ್ಲ, ಹಗ್ಗ ಹರಿತದೆ ಅನ್ನೋದು. ಆ ಕಾರಣದ ಮನಸ್ಸು, ವಾಣಿ ಮತ್ತು ನಮ್ಮ ಕ್ರಿಯೆಯಲ್ಲಿ ಬರ್ಬೇಕವು. ಕ್ರಿಯೆಯಲ್ಲೇ ಬರಲಾರ್ದ ಮನಸ್ಸಿನಾಗ ಆದ, ಮಾತಿನಾಗ ಆದ ಬಂತೆ ಪ್ರಯೋಜನ. ಒಂದ್ ವೇಳೆ ಮನಸ್ಸಿನಾಗ ಕಡಿಮೆ ಇರಲಿ, ಮಾತಿನಲ್ಲಿ ಕಡಿಮೆ ಇರಲಿ, ಕ್ರಿಯೆಯಲ್ಲಿ ಪೂರ್ಣ ಇಲ್ಲ ಅಂದ್ರೆ ಅಲ್ಲಿ ಕಡಿಮೆ ಇದ್ರೆ ಬರಲ್ಲ, ಕ್ರಿಯೆಯಲ್ಲಿ ಪೂರ್ಣ ಇರಲಿ, ಮುಗಿತು. ಹಾಗಾಗಿ ಒಂದರಲ್ಲಿ ಇದ್ದು ಇನ್ನೊಂದರಲ್ಲಿ ಇಲ್ಲದಿದ್ದರೆ ಅದು ಮುಪ್ಪುರಿ ಅಲ್ಲ. ಅದು ನಮ್ಮನ್ನ ಒಂದಿಲ್ಲ ಒಂದು ದಿನ ಸಮಯ ಸಂದರ್ಭಕ್ಕೆ ಮಾರಾಟ ಮಾಡ್ತದೆ. ಜಗತ್ತು ನಮ್ಮ ಸರಳತೆ ಕೊಂಡಾಡಿದ್ರೆ ಆ ಕಡೆ ಮಾರಾಟ ಆಗ್ತದೆ. ಜಗತ್ತು ನಮ್ಮನ್ನ ನಿಂದೆ ಮಾಡಿದಾಗ ಇಲ್ಲಿ ಆದ್ರೂ ಮಾರಾಟ ಮಾಡ್ತೀವಿ, ಹಂಗೆ ಮಾಡಿಸ್ತದ. ಆ ಕಾರಣದಿಂದ ಇದಕ್ಕೆಲ್ಲ ಏನು ಹೇಳಿದ್ರು ಅಂದ್ರೆ ಕಪಟ ಹೃದಯ. ಕಪಟ ಅಂದ್ರೆ ಏನು, ಹೇಗೆ ಅಂದ್ರೆ ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬವರ ಬಲ್ಲ ನೊಲ್ಲೆನಯ್ಯ. ಲಿಂಗವು ಅವರು ಪಥಕ್ಕೆ ಸಲ್ಲರಯ್ಯ. ಒಳವರೆಗೆ ಒಂದಾಗದವರೆಗೆ ಅಳಿ ಆಸೆ ದೂರಿ ಬಿಸಾಡುವನು ಅವರ ಜಗದೀಶ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರನ್ನ ಮಾತು ಹೇಳ್ಯಾರ. ಹೇಗಂದ್ರೆ ಒಳಗಂದ್ರೆ ಅಂತರಂಗದಲ್ಲಿ ಕುಟಿಲತ್ವ. ಕುಟಿಲತ್ವ ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಮಾತಿಗೂ ಮನಸ್ಸಿಗೂ ಕ್ರಿಯೆಗೂ ಸಂಬಂಧ ಇಲ್ಲ, ಇದು ಕುಟಿಲ. ಎಲ್ಲದ ಒಳಗದ, ಆದ್ರೆ ಹೊರಗ 3 ಸಂಬಂಧ. ಅದಕ್ಕೆ ಅದು ಒಳಗ ಇಲ್ಲದೆ ಹೊರಗಿದ್ದರೆ ಅದು ಸರಳತೆ ಆಗೋದಿಲ್ಲ, ಅದು ದುರ್ಬಲತೆ ಆಗ್ತದ. ಅದಕ್ಕೆ ಮಾತಿಗೂ ಮನಕ್ಕೂ ವಿಷಮತೆ ಇದ್ದರೆ ತಾತ ಹೇಳ್ತಿದ್ದ, ತಮ್ಮ ಮಾತಿಗೂ ಮನಸ್ಸಿಗೂ ಸಂಬಂಧ ಇರಬೇಕು. ಹಾಗೆ ಅಂಥವರನ್ನ ಮಾತ್ರ ಒಳವರೆಗೆ ಒಂದೇ ಪ್ರಕಾರ ಇದ್ದರೆ ಅದು ಯಾರಿಗೆ ಕೂಡಲ ಸಂಗಮ ದೇವನಿಗೆ ಭಕ್ತ. ಅವು ಒಳವರೆಗೆ ಸಂಬಂಧ ಇಲ್ಲದಿದ್ದರೆ ಜನರಿಗೆ ಭಕ್ತವಿನ ಭಗವಂತನಿಗೆ ಭಕ್ತ ಅಲ್ಲ. ಯಾರಿಗೆ ಬೇಕಪ್ಪ ಪೂಜಾರಿಗ? ನಾವು ಪರಮಾತ್ಮನಿಗೆ ಭಕ್ತರಾಗಬೇಕಾಗ್ಯದ, ದೇವನಿಗೆ ಭಕ್ತರಾಗಬೇಕಾಗ್ಯದ. ಹಾಗಾಗಿ ಜನರು ಭಕ್ತನೆಂದ ಜನರಲ್ಲಿ ದೊಡ್ಡ ಆತನೆಂದು ಕೊಂಡಾಡಿದರೆ ಹಂಗ ಮುರುಳರಾಗ್ತೀವಿ. ಆ ಕಾರಣದಿಂದ ಯಾವಾಗಲೂ ಸರಳ ಸ್ವಭಾವದಲ್ಲಿ ಇದ್ದು ಅವನಿಗೆ ಏನು ಮಾಡ್ತಾನಂದ್ರೆ ಮತ್ತಿಷ್ಟು ಕಾರ್ಯ ಸಾಧನೆಗೆ ಒಳ್ಳೆಯ ಮಾರ್ಗವನ್ನ ತೋರಿಸ್ತಾನ. ಇಲ್ಲಂದ್ರೆ ದುರ್ಮಾರ್ಗದ ಕಡೆ ಹಾದಿಯನ್ನು ಇಡಿಸ್ತಾನೆ. ಹೀಗೆ ಮಹಾತ್ಮರು ಹೇಳ್ತಾ ಬಂದು ಇದಕ್ಕೆ ಆಜ್ಯವ ಅಂತ ಕರೆದರು. ಮತ್ತು ನಾಳೆ ದಿನ ಇನ್ನೂ ಸ್ವಲ್ಪ ಸಾಧ್ಯವಾದರೆ ವಿಚಾರವನ್ನು ಮಾಡಿ ಮುಂದೆ ಹೋಗೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ವಾಕ್ ಪುಷ್ಪವನ್ನು ಸದ್ಗುರುವಿನ ಪಾದಕ್ಕೆ ಸಮರ್ಪಿಸಿ
ನಾವು ನೀವು ಮಂಗಲವನ್ನು ಹೇಳೋಣ. ಶಂಕರಾನಂದ ಮಹಾಭಕ್ತಾರುಂದ ಸಂಘ ಶರಣರ ನಿಜದ ಆನಂದ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂದ ಸಂಘ ಶರಣರ ನಿಜದ ಆನಂದ. ಮಂಗಲಮಯವಾದ ಜಡಿಗುರು ಸಂಘದಿಂದಲೇ ಸಕಲ ವೇದದ ಅಂಗಮಯನೆಂದೆನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲೇ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂದ ಸಂಘ ಶರಣರ ನಿಜದ ಆನಂದ. ಎಲ್ಲೋ ಜನಸಿ ಎಲ್ಲೋ ವಾಸಿಸಿದಿ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ. ಎಲ್ಲೋ ಜನಸಿ ಎಲ್ಲಿ ವಾಸಿಸಿದಿ ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲಾದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲಸಿದೆ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂದ ಸಂಘ ಶರಣರ ನಿಜದ ಆನಂದ. ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವ ನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂದ ಸಂಘ ಶರಣರ ನಿಜದ ಆನಂದ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿ ದೇವನಿವನೋ ನುಡಿದ ತತ್ವಂ ಮಶಿಯ ವಾಕ್ಯವನೋ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿ ದೇವನಿವನೋ ನುಡಿದ ತತ್ವ ಮಶಿಯ ವಾಕ್ಯವನೋ. ಕರುಣೆಯಿಂದಲಿ ಸುರಿದ ಅಮೃತ ಕರಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ಪರಮಹಂಸನಾಗಿ ಭೂವರ ತರಣಿ ತಾರಿಪ ನೌಕಾಧೀಶಗೆ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂದ ಸಂಘ ಶರಣರ ನಿಜದಾನಂದ. ಸಂಘ ಶರಣರ ನಿಜದಾನಂದ. ಹರಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದವಿಂದುಕರಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ.